ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯದ 9ನೇ ಅಧ್ಯಾಯವಾದ ಮಧ್ಯಕಾಲೀನ ಕೇರಳ ಪಾಠಭಾಗದ 2ನೇ ಭಾಗಕ್ಕೆ ಹೃತ್ಪೂರ್ವಕ ಸ್ವಾಗತ. ಮಕ್ಕಳೇ, ನಾವು ನಮ್ಮ ಹಿಂದಿನ ತರಗತಿಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಕಲಿತಿದ್ದೇವೆ ಒಮ್ಮೆ ನೆನಪಿಸಿ ನೋಡುವ. ನಾವು ತಾಮ್ರ ಶಾಸನಗಳ ಬಗ್ಗೆ ತಿಳಿದಿದ್ದೇವೆ. ಅದೇ ರೀತಿ ಪೆರುಮಾಳರ ಆಡಳಿತ, ನಾಡುವಾಳಿಗಳ ಆಡಳಿತ, ಹಾಗೆಯೇ ಮಧ್ಯಕಾಲೀನ ಕೇರಳದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ವ್ಯಾಪಾರಿ ಸಂಘಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಯಾವೆಲ್ಲ ವ್ಯಾಪಾರಿ ಸಂಘಗಳಿದ್ದವು ಒಮ್ಮೆ ಹೇಳ್ಬೋದಾ? ಅಂಜುವಣ್ಣಂ, ಅದೇ ರೀತಿ ಮಣಿಗ್ರಾಮಂ ಅಂತ ಹೇಳುವಂಥ 2 ವ್ಯಾಪಾರಿ ಸಂಘಗಳಿದ್ದವು ಅಂತ ನಾವು ತಿಳಿದಿದ್ದೇವೆ. ಸರಿ ಮಕ್ಕಳೇ, ನಮಗೊಂದು ವಸ್ತು ಅಗತ್ಯವಿದೆ ಅಂತ ಆದರೆ ನಾವು ಎಲ್ಲಿಗೆ ಹೋಗ್ತೇವೆ, ಏನು ಮಾಡ್ತೇವೆ? ಹೌದು, ಅಂಗಡಿಗೆ ಹೋಗ್ತೇವಲ್ವಾ? ಅಂಗಡಿಗೆ ಹೋಗಿ ಅಲ್ಲಿಂದ ನಮಗೆ ಅಗತ್ಯವಾದಂತಹ ವಸ್ತುವನ್ನು ಖರೀದಿಸಿಕೊಂಡು ಬರ್ತೇವೆ. ಆದರೆ ಈ ಮಧ್ಯಕಾಲಘಟ್ಟದಲ್ಲಿ ಅಂಗಡಿಗಳಿದ್ದವ? ಇಲ್ಲ. ಅಂದಿನ ಕಾಲದಲ್ಲಿ ಜನರು ತಮ್ಮ ಅಗತ್ಯವಿರುವ ವಸ್ತುಗಳನ್ನು ಸಂತೆಗಳಿಂದ ಖರೀದಿಸ್ತಿದ್ದರು. ನೀವು ಕೇಳಿರ್ಬೋದು, ಈಗಲೂ ನಮ್ಮ ಊರಿನಲ್ಲಿ ಕೆಲವು ಕಡೆ ಸಂತೆಗಳು ನಡೆಯುವುದಿದೆ. ಕೆಲವೊಂದು ಸಲ ಕೃಷಿಕರೇ ತಮ್ಮ ಉತ್ಪನ್ನಗಳನ್ನು ಸಂತೆಗಳಲ್ಲಿ ತಂದು ಮಾರುತ್ತಾರೆ. ನಾವು ಈ ಹಿಂದಿನ ತರಗತಿಯಲ್ಲಿ ನಮ್ಮ ಕೇರಳದ ಜನರು ವಿದೇಶಿ ವ್ಯಕ್ತಿಗಳೊಂದಿಗೆ ವ್ಯಾಪಾರ ನಡೆಸುತ್ತಿದ್ದರು ಅಂತ ನಾವು ತಿಳಿದಿದ್ದೇವಲ್ವಾ? ಸಮುದ್ರ ಮಾರ್ಗದ ಮೂಲಕ, ಅದೇ ರೀತಿ ನೆಲ ಮಾರ್ಗದ ಮೂಲಕ ವ್ಯಾಪಾರಗಳು ನಡೆಯುತ್ತಿದ್ದವು. ಸಮುದ್ರ ಮಾರ್ಗದ ಮೂಲಕ ಅಂದರೆ ಹಡಗಿನಲ್ಲಿ ವಸ್ತುಗಳನ್ನು ಸಾಗಿಸುವಂತಹ ವ್ಯವಸ್ಥೆ. ಹಾಗೆ ವಿದೇಶಿ ವ್ಯಾಪಾರ ಆರಂಭವಾದಾಗಿನಿಂದ ಕೇರಳದಲ್ಲಿ ರಫ್ತಾಗುತ್ತಿದ್ದಂತಹ ವಸ್ತುಗಳ ಬೇಡಿಕೆ ಹೆಚ್ಚಾಯಿತು. ವಿದೇಶಗಳ ಜನರು ಕೇರಳದಲ್ಲಿ ಉತ್ಪಾದಿಸುತ್ತಿದ್ದಂತಹ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆ ಇತ್ತು. ಹಾಗೆ ಬೇಡಿಕೆ ಹೆಚ್ಚಾದಂತೆ ನಮ್ಮ ಕೇರಳದಲ್ಲಿ ಇಂತಹ ವಸ್ತುಗಳ ಉತ್ಪಾದನೆಯು ಹೆಚ್ಚಾಯಿತು. ಈ ಕೃಷಿ ಉತ್ಪನ್ನಗಳು ಅಥವಾ ಇತರ ಉತ್ಪನ್ನಗಳನ್ನು ಕೃಷಿಕರು ಅಥವಾ ಅದನ್ನು ತಯಾರಿಸಿದಂತಹ ವ್ಯಕ್ತಿಗಳು ಪ್ರಾದೇಶಿಕವಾಗಿ ನಡೆಯುತ್ತಿದ್ದಂತಹ ಸಂತೆಗಳಲ್ಲಿ ಇವುಗಳನ್ನು ಮಾರಾಟ ಮಾಡುತ್ತಿದ್ದರು. ಹೀಗೆ ಪ್ರಾದೇಶಿಕವಾಗಿ ಸಂತೆಗಳು ಬಲಗೊಳ್ಳತೊಡಗಿದವು. ನೋಡಿ, ನಿಮ್ಮ ಪಾಠ ಪುಸ್ತಕದಲ್ಲಿ ಒಂದು ಸಂತೆಯ ಚಿತ್ರವನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ಯಾವೆಲ್ಲ ವಿಷಯವನ್ನು ತಿಳಿಬಹುದು ಗಮನಿಸಿ ಅಂತೆ. ಅಲ್ಲಿ ಬುಟ್ಟಿಗಳನ್ನು ಮಾರಾಟ ಮಾಡೋದು ನಿಮಗೆ ಕಾಣ್ತಾ ಇದೆ. ಅದೇ ರೀತಿ ಇತರ ಕೆಲವು ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವಂತಹ ವ್ಯವಸ್ಥೆಯನ್ನು ನಮಗೆ ಕಾಣಬಹುದು. ಎಲ್ಲಿ ನಡೆಯುತ್ತಿದ್ದದ್ದು ಸಂತೆಗಳು? ಒಂದು ವಿಶಾಲವಾದ ಪ್ರದೇಶದಲ್ಲಿ ಸಂತೆಗಳು ನಡೆಯುತ್ತಿದ್ದವು. ಹಾಗಾದರೆ ಕೇರಳದಲ್ಲಿದ್ದಂತಹ ಪ್ರಧಾನ ಸಂತೆಗಳು ಯಾವ ಪ್ರದೇಶದಲ್ಲಿತ್ತು? ಕೇರಳದ ಅನಂತಪುರ, ಕೊಲ್ಲಂ, ಕೊಚ್ಚಿ, ಕೋಟ್ಟಯಂ, ಪಂದಳಾಯನಿ
ಈ ಪ್ರದೇಶಗಳಲ್ಲೆಲ್ಲ ಸಂತೆಗಳು ಪ್ರಮುಖವಾಗಿ ನಡೆಯುತ್ತಿದ್ದಂಥದ್ದು. ಹಾಗೆಯೇ ಈ ಸಂತೆಗಳಲ್ಲಿ ವ್ಯಾಪಾರ ನಡೆಸುತ್ತಿದ್ದಂತಹ ಆ ವಸ್ತುಗಳ ವಿದೇಶಗಳಿಗೆ ರಫ್ತಾಗುತ್ತಿತ್ತಲ್ಲ, ಈ ರಫ್ತಾಗಬೇಕಾದರೆ ಹಡಗುಗಳನ್ನು ನಿಲ್ಲಿಸುವಂಥ ಸ್ಥಳವೂ ಬೇಕು. ಏನು ಹೇಳ್ತಾರೆ ಹಡಗನ್ನು ನಿಲ್ಲಿಸುವಂಥ ಸ್ಥಳಕ್ಕೆ? ಬಂದರುಗಳು. ಅಂದಿನ ಕಾಲದಲ್ಲಿ ಕೇರಳದಲ್ಲಿ ಕೆಲವೊಂದು ಪ್ರಮುಖ ಬಂದರುಗಳಿದ್ದವು. ಯಾವೆಲ್ಲ ಬಂದರುಗಳು? ಕೊಲ್ಲಂ, ಕೊಚ್ಚಿ, ಕಲ್ಲಿಕೋಟೆ, ಒಳಪಟ್ಟಣಂ. ಇದು ಅಂದಿನ ಪ್ರಮುಖ ಬಂದರುಗಳಾಗಿತ್ತು. ಅದೇ ರೀತಿ ಕೆಲವು ಕಿರು ಬಂದರುಗಳು ಸಹ ಇದ್ದವು. ಇಂದಿನ ಕಾಲದಲ್ಲೂ ಈ ಬಂದರುಗಳಿವೆಯಾ? ಹೌದು, ಕೊಚ್ಚಿಯಲ್ಲಿ ಈಗಲೂ ಬಂದರು ಇದೆ, ಕಲ್ಲಿಕೋಟೆಯಲ್ಲೂ ಇದೆ, ಇತರ ಪ್ರದೇಶಗಳಲ್ಲೂ ಬಂದರುಗಳು ಇವೆ. ಕೆಲವೊಂದು ಬಂದರುಗಳು ಇಂದು ಅಭಿವೃದ್ಧಿಗೊಂಡಿದೆ, ಇನ್ನು ಕೆಲವೊಂದು ಬಂದರುಗಳು ಕಿರು ಬಂದರುಗಳಾಗಿ ಕಾರ್ಯವೆಸಗ್ತಾ ಇದೆ. ಅಂದಿನ ಕಾಲದಲ್ಲಿದ್ದಂತಹ ಬಂದರುಗಳು ಇಂದಿನ ಕೇರಳದಲ್ಲಿ ಎಲ್ಲಿದೆ ನೋಡಿ. ಈ ಭೂಪಟದಲ್ಲಿ ನಮಗೆ ಅವುಗಳನ್ನು ಗುರುತಿಸಬಹುದು. ಕೊಲ್ಲಂ ಬಂದರನ್ನು ಕಾಣಬಹುದು, ಕೊಚ್ಚಿ ಬಂದರನ್ನು ನಮಗೆ ಕಾಣಬಹುದು, ಅದೇ ರೀತಿ ಕಲ್ಲಿಕೋಟೆಯ ಬಂದರನ್ನು ನಮಗೆ ಕಾಣಬಹುದು, ಹಾಗೆ ಒಳಪಟ್ಟಣಂ ಬಂದರನ್ನು ಸಹ ನಮಗೆ ಇಲ್ಲಿ ಗುರುತಿಸಬಹುದು. ಹಾಗಾದರೆ ಈ ಬಂದರುಗಳ ಮೂಲಕ ಅಥವಾ ನೆಲ ಮಾರ್ಗದ ಮೂಲಕ, ಬಂದರು ಅಂತ ಹೇಳಿದರೆ ಸಮುದ್ರ ಮಾರ್ಗದ ಮೂಲಕ ನಡೆಯುವಂಥ ವ್ಯಾಪಾರ ಕೇಂದ್ರ, ಅದೇ ರೀತಿ ನೆಲ ಮಾರ್ಗದ ಮೂಲಕವೂ ವ್ಯಾಪಾರವು ನಡೆಯುತ್ತಿತ್ತು. ಯಾವೆಲ್ಲ ವಸ್ತುಗಳನ್ನು ವ್ಯಾಪಾರ ನಡೆಸುತ್ತಿದ್ದರು? ಹೇಗೆ ತಿಳಿಯುವಂಥದ್ದು? ಹೌದು, ಅಂದಿನ ಕಾಲದ ಕೆಲವು ಕೃತಿಗಳಲ್ಲಿ ಈ ವ್ಯಾಪಾರಿ ವಸ್ತುಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಮಧ್ಯಕಾಲಘಟ್ಟದ ಮಣಿಪ್ರವಾಳ ಕೃತಿಯಾದ ಉಣ್ಣು ನೀಲಿ ಸಂದೇಶದಲ್ಲಿ ಈ ವ್ಯಾಪಾರ ನಡೆಸುತ್ತಿದ್ದಂತಹ ವಸ್ತುಗಳ ಬಗ್ಗೆ ವಿವರಿಸಿದ್ದಾರೆ. ಅದೇನು ಮಣಿಪ್ರವಾಳ ಅಂತ ಹೇಳಿದರೆ? ಮಣಿಪ್ರವಾಳ ಎಂದರೆ ಅದೊಂದು ಭಾಷಾ ಶೈಲಿ. ಮಧ್ಯಕಾಲೀನ ಕೇರಳದ ಮಲಯಾಳ ಭಾಷೆ ಹಾಗೂ ಸಂಸ್ಕೃತ ಭಾಷೆಯು ಮಿಶ್ರಗೊಂಡ ಒಂದು ಭಾಷಾ ಶೈಲಿಯಾಗಿತ್ತು. ಈ ಭಾಷಾ ಶೈಲಿಯಲ್ಲಿ ರಚಿಸಿದ ಒಂದು ಕೃತಿಯೇ ಉಣ್ಣು ನೀಲಿ ಸಂದೇಶ. ಹಾಗಾದರೆ ಈ ಉಣ್ಣು ನೀಲಿ ಸಂದೇಶದಲ್ಲಿ ಏನು ಕೊಟ್ಟಿದ್ದಾರೆ? ಅದನ್ನು ನಿಮ್ಮ ಪಾಠ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಒಮ್ಮೆ ನೋಡಿ, ನಾವು ಅದನ್ನು ಓದೋಣ. ತಟ್ಟಂ ಕಟ್ಟಿಲ್ ಕಯರುವಲ ಕೈಕಟ್ಟಿಲ್ മഞ്ഞാടിക്കൂട്ടം മൊട്ടും മുട്ടിൽ കറയു മരിയും പെട്ടിയും പട്ടനൂലും അടുഞ്ചാടും കുടുയു മടയും പഞ്ഞിയും മുഞ്ഞിവേരും നൂറുംചോറും ಚರಯು ಮರಯುಂ ಕಾರಿರುಂಬುಂ ಕರಿಂಬುಂ. ಅರ್ಥ ಆಯ್ತಾ ಏನು ಹೇಳಿದ್ದಾರೆ? ಹೌದು, ಇದು ಮಧ್ಯಕಾಲೀನ ಕೇರಳದ ಒಂದು ಭಾಷಾ ಶೈಲಿಯ ವಾಕ್ಯಗಳಿಗಿದೆ ಅಲ್ಲ, ನಮಗೆ ಸುಲಭದಲ್ಲಿ ಅರ್ಥೈಸಲಿಕ್ಕೆ ಕಷ್ಟ. ಹಾಗಾದರೆ ಇದರಲ್ಲಿ ಯಾವೆಲ್ಲ ವಸ್ತುಗಳನ್ನು ಹೇಳಿದ್ದಾರೆ? ಹಗ್ಗ, ಬಲೆ, ರೇಷ್ಮೆ ನೂಲು, ಮಣ್ಣಿನ ಪಾತ್ರೆ, ಕಬ್ಬು, ಕಬ್ಬಿಣ, ಕೊಡೆ, ಔಷಧ ಸಸ್ಯಗಳು, ಇವುಗಳನ್ನೆಲ್ಲ ಇದರಲ್ಲಿ ಹೇಳಿದ್ದಾರೆ. ಇವುಗಳೆಲ್ಲ ಮಧ್ಯಕಾಲಘಟ್ಟದ ಸಂದರ್ಭದಲ್ಲಿ ನಡೆಸುತ್ತಿದ್ದಂತಹ ವ್ಯಾಪಾರಿ ವಸ್ತುಗಳು. ಈ ವಸ್ತುಗಳು ನಾವು ಇಂದು ಉಪಯೋಗಿಸುತ್ತಿಲ್ಲವೇ? ಹೌದು, ನಾವು ಉಪಯೋಗಿಸ್ತೇವೆ. ಕೆಲವೊಂದು ವಸ್ತುಗಳು ಅಂದಿನ ಕಾಲದಲ್ಲಿ ನಮಗೆ ವಿದೇಶಿಯರು ಪರಿಚಯಿಸಿದ ವಸ್ತುಗಳಾಗಿದೆ. ಉದಾಹರಣೆಗೆ ರೇಷ್ಮೆ ನೂಲು ಅಥವಾ ರೇಷ್ಮೆ ಬಟ್ಟೆ, ಇದು ನಮಗೆ ವಿದೇಶಿಯರು ಪರಿಚಯಿಸಿದ ಒಂದು ವಸ್ತುವಾಗಿದೆ. ಅದೇ ರೀತಿ ಮಣ್ಣಿನ ಪಾತ್ರೆಗಳು, ಇದು ಸಹ ವಿದೇಶಿಯರು ನಮಗೆ ಪರಿಚಯಿಸಿದ ಒಂದು ವಸ್ತು. ಹೀಗೆ ವಿದೇಶಿಯರು ಪರಿಚಯಿಸಿದಂತಹ ಅನೇಕ ವಸ್ತುಗಳನ್ನು ನಾವಿಂದು ಬಳಸ್ತಿದ್ದೇವೆ. ನಾವು ಈ ಹಿಂದಿನ ಅಧ್ಯಾಯಗಳಲ್ಲಿ ವಿವಿಧ ವಿದೇಶಿ ಸಂಚಾರಿಗಳು ಭಾರತವನ್ನು ಸಂದರ್ಶಿಸಿ ಅವರು ಕಂಡಂತಹ ವಿಚಾರಗಳನ್ನು ದಾಖಲಿಸಿರುವಂತಹ ಟಿಪ್ಪಣಿಗಳನ್ನು ನಾವು ಓದಿದ್ದೇವೆ. 15ನೇ ಶತಮಾನದಲ್ಲಿ ಒಬ್ಬ ಚೀನಿ ಯಾತ್ರಿಕ ನಮ್ಮ ಕೇರಳವನ್ನು ಸಂದರ್ಶಿಸಿದ್ದ. ಅವನು
ಕೇರಳದ ಕಲ್ಲಿಕೋಟೆ ಬಂದರು ಮತ್ತು ಅಲ್ಲಿನ ವ್ಯಾಪಾರದ ಬಗ್ಗೆ ಅವನು ತನ್ನ ಟಿಪ್ಪಣಿಯಲ್ಲಿ ವಿವರಿಸಿದ್ದಾನೆ. ಅವನ ಹೆಸರು ಮಹ್ವಾನ್. ಹಾಗಾದ್ರೆ ಮಹ್ವಾನ್ ಯಾವೆಲ್ಲ ವಿಚಾರಗಳನ್ನು ಅವನ ಟಿಪ್ಪಣಿಯಲ್ಲಿ ಹೇಳಿದ್ದಾನೆ ನೋಡುವ. ಚೈನಾದಿಂದ ಹಡಗೊಂದು ಬಂದಿಳಿದಾಗ ರಾಜನ ಪ್ರತಿನಿಧಿಯಾದ ಶಾ ಬಂದರ್ ಕೋಯ ಮತ್ತು ಮಧ್ಯವರ್ತಿಯೊಬ್ಬ ಹಡಗಿನ ಹತ್ತಿರ ಬರುವರು. ಹಡಗಿನಲ್ಲಿರುವ ವಸ್ತುಗಳ ಪಟ್ಟಿಯನ್ನು ತಯಾರಿಸಿ ವಸ್ತುಗಳ ಬೆಲೆಯನ್ನು ಲೆಕ್ಕ ಮಾಡಲು ದಿನವೊಂದನ್ನು ನಿಶ್ಚಯಿಸುವರು. ಮೊದಲಿಗೆ ರೇಷ್ಮೆ ವಸ್ತ್ರಗಳು ಬೆಲೆ ನಿಶ್ಚಯಿಸಿದ ಮೇಲೆ ಪ್ರತಿಜ್ಞೆಗೈಯುತ್ತಿದ್ದರು. ನಿಮ್ಮ ವಸ್ತುಗಳ ಬೆಲೆಯನ್ನು ಈಗ ನಿಶ್ಚಯಿಸಲಾಗಿದೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಈ ರೀತಿಯಲ್ಲಿ ಮಧ್ಯವರ್ತಿಗಳು ನಿಶ್ಚಯಿಸಿದ ಬೆಲೆಗೆ ಹಡಗಿನಲ್ಲಿ ಬಂದಂತಹ ವಸ್ತುವಿಗೆ ಪ್ರತಿಫಲವಾಗಿ ಇಲ್ಲಿನ ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಇದಿಷ್ಟು ಮಧ್ಯಕಾಲೀನ ಕೇರಳದಲ್ಲಿದ್ದಂತಹ ವ್ಯಾಪಾರದ ವ್ಯವಸ್ಥೆ. ನೀವು ಉಣ್ಣು ನೀಲಿ ಸಂದೇಶವನ್ನು ಈಗ ಓದಿದ್ದು ಕೇಳಿದ್ದೀರಲ್ಲ, ನಿಮಗೆ ಅರ್ಥವಾಗಿದಾ? ಇಲ್ಲ. ಇದು ಯಾವ ಭಾಷಾ ಶೈಲಿ? ಹೌದು, ಮಣಿಪ್ರವಾಳಂ. ಸ್ವಲ್ಪ ಮಲಯಾಳ ಭಾಷೆಯು ಅದರಲ್ಲಿದೆ ಅಲ್ವಾ? ಹಾಗಾದರೆ ಈ ಮಲಯಾಳ ಭಾಷೆಯು ಹಿಂದಿನ ಕಾಲದಲ್ಲೇ ಇತ್ತಾ? ಅದನ್ನು ನಾವು ತಿಳಿಯುವ. ಕೇರಳವನ್ನು ಮಲಯಾಳ ಪ್ರದೇಶವೆಂದು ಕರೆಯುತ್ತಾರೆ. ಯಾಕೆ ಮಲಯಾಳ ಪ್ರದೇಶವೆಂದು ಕರೆಯುವುದು? ಇಲ್ಲಿನ ಹೆಚ್ಚಿನ ಜನರು ಮಲಯಾಳ ಭಾಷೆಯನ್ನು ಮಾತನಾಡುವವರಾಗಿದ್ದಾರೆ. ಆದ ಕಾರಣ ಮಲಯಾಳ ಪ್ರದೇಶ ಎಂದು ಕರೆಯುತ್ತಾರೆ. ಮಲಯಾಳ ಭಾಷೆಯು ಮೂಲತಃ ತಮಿಳು ಭಾಷೆಯಿಂದ ರೂಪುಗೊಂಡದ್ದು ಎಂಬ ಅಭಿಪ್ರಾಯವಿದೆ. ಅದೇ ರೀತಿ ಸಂಸ್ಕೃತ ಭಾಷೆಯ ಪ್ರಭಾವವು ಈ ಮಲಯಾಳ ಭಾಷೆಯಲ್ಲಿದೆ. ಅಂದಿನ ಕಾಲದಲ್ಲಿ, ಅಂದರೆ ಮಧ್ಯಕಾಲಘಟ್ಟದ ಕೇರಳದಲ್ಲಿ, ಉರುಟು ಲಿಪಿ ಮತ್ತು ಕೋಲು ಲಿಪಿಗಳಲ್ಲಿ ವಿವಿಧ ಕೃತಿಗಳನ್ನು ರಚಿಸಿದ್ದಾರೆ. ಮಧ್ಯಕಾಲಘಟ್ಟದಲ್ಲಿ ಪ್ರಾಚೀನ ಮಲಯಾಳವನ್ನು ಉರುಟು ಲಿಪಿ ಮತ್ತು ಕೋಲು ಲಿಪಿಗಳಲ್ಲಿ ಬರೆಯುತ್ತಿದ್ದರು. ಉರುಟು ಲಿಪಿಯಲ್ಲಿ ಬರೆದಂತಹ ಯಹೂದಿ ಶಾಸನವನ್ನು ನಾವು ಈ ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ ಅಲ್ವಾ? ಹೌದು. ರಾಮಚರಿತ ಎಂಬುದು ಮಲಯಾಳದ ಮೊದಲ ಕೃತಿಯಾಗಿದೆ. 15ನೇ ಶತಮಾನದಲ್ಲಿ ಚೆರುಶ್ಯೇರಿ ಬರೆದ ಕೃಷ್ಣಗಾಥಾ ಎಂಬುದು ಇನ್ನೊಂದು ಕೃತಿಯಾಗಿದೆ. ಅದೇ ರೀತಿ ಎಳುತ್ತಚ್ಚನ್ ರವರು ಬರೆದಂತಹ ರಾಮಾಯಣ, ಮಹಾಭಾರತ, ಕಿಳಿಪ್ಪಾಟುಗಳು ಇವುಗಳು ಅಂದಿನ ಕಾಲದ ಪ್ರಮುಖ ಕೃತಿಗಳಾಗಿದ್ದವು. ಅದೇ ರೀತಿ ಕುಂಜನ್ ನಂಬ್ಯಾರ್ ರವರು ಕುಂಜನ್ ಕೃತಿಗಳು ಎಂಬ ಕೃತಿಯನ್ನು ಸಹ ರಚಿಸಿದ್ದರು. ಇವುಗಳೆಲ್ಲ ಮಲಯಾಳ ಭಾಷೆಯ ಬೆಳವಣಿಗೆಗೆ ಬಹಳಷ್ಟು ಸಹಕಾರಿಯಾಗಿತ್ತು. ಅದೇ ರೀತಿ 17ನೇ ಶತಮಾನದಲ್ಲಿ ಕ್ವಾಸಿ ಮುಹಮ್ಮದ್ ಅರಬಿಯು ಬರೆದಂತಹ ಮೊಹಿಯುದ್ದೀನ್ ಮಾಲಾ ಎಂಬುದು ಪ್ರಮುಖ ಕೃತಿಯಾಗಿದೆ. ಇದನ್ನು ಅರಬಿ ಮಲಯಾಳದಲ್ಲಿ ಬರೆಯಲಾಗಿದೆ. ಹಾಗಾದರೆ ಅರಬಿ ಮಲಯಾಳ ಎಂದರೇನು? ಇದು ಮಲಯಾಳ ಮತ್ತು ಅರಬಿ ಭಾಷೆಯ ಒಂದು ಸಂಕರ ಭಾಷೆಯಾಗಿದೆ. ಅಂದರೆ ಎರಡೂ ಭಾಷೆಗಳ ಮಿಶ್ರಣವಾಗಿದೆ. ಇದನ್ನು ಅರಬಿ ಲಿಪಿಯಲ್ಲಿ ಬರೆಯಲಾಗುತ್ತಿತ್ತು. ಅಂದರೆ ಈ ಮೊಹಿಯುದ್ದೀನ್ ಮಾಲಾ ಎಂಬ ಕೃತಿಯನ್ನು ಅರಬಿ ಭಾಷೆಯಲ್ಲಿ ಬರೆಯಲಾಗಿದೆ. ಅದೇ ರೀತಿ 18ನೇ ಶತಮಾನದಲ್ಲಿ ಅರ್ನೂಸ್ ಪಾದರಿಯು ಬರೆದಂತಹ ಪುತ್ತನ್ ಪಾನ ಎಂಬ ಕೃತಿಯೂ ಸಹ ಅಂದಿನ ಕಾಲದ ಪ್ರಮುಖ ಕೃತಿಗಳಲ್ಲಿ ಒಂದಾಗಿತ್ತು. ಈ ಎಲ್ಲ ಕೃತಿಗಳು ಮಲಯಾಳ ಭಾಷೆಯು ಬೆಳವಣಿಗೆ ಹೊಂದುವುದರಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರಿತು. ಈ ಕೃತಿಗಳೆಲ್ಲ ಅಲ್ಲದೆ ಅಂದಿನ ಕಾಲದಲ್ಲಿ ನಾಡನ್ ಪಾಟುಗಳು, ವಡಕ್ಕನ್ ಪಾಟುಗಳು, ಹೀಗೆ ವಿವಿಧ ಭಾಷಾ ಶೈಲಿಗೆ ಹೊಂದಿಕೊಂಡು ತೊಯಿಲ್ ಪಾಟುಗಳು ಇವುಗಳೆಲ್ಲ ಅಂದಿನ ಕಾಲದ ಜನರಲ್ಲಿ ಪ್ರಭಾವವನ್ನು ಬೀರಿತು. ಮಕ್ಕಳೇ, ನಿಮಗೂ ಸಹ ಇಂಟರ್ನೆಟ್ನ ಸಹಾಯದಿಂದಲೋ ಅಥವಾ ಕೆಲವು ಪುಸ್ತಕಗಳ ಸಹಾಯದಿಂದ ಕೇರಳದಲ್ಲಿದ್ದಂತಹ ವಡಕ್ಕನ್ ಪಾಟುಗಳು,
ತೊಯಿಲ್ ಪಾಟುಗಳು ಅಂದರೆ ಓಬೇಲೆ ಹಾಡುಗಳು, ಹಾಗೆ ನಾಡನ್ ಪಾಟುಗಳು, ಜನಪದ ಗೀತೆಗಳು, ಇವುಗಳನ್ನೆಲ್ಲ ನಿಮಗೆ ಸಂಗ್ರಹಿಸಬಹುದು. ಅದನ್ನು ನಿಮ್ಮ ಸಮಾಜ ವಿಜ್ಞಾನ ನೋಟು ಪುಸ್ತಕದಲ್ಲಿ ಬರೆದು ಇಟ್ಟುಕೊಳ್ಬಹುದು. ನೋಡಿ, ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕಾಣಬಹುದು. ಏನೆಲ್ಲ ಇದೆ ಚಿತ್ರದಲ್ಲಿ ಹೇಳ್ಬಹುದಾ? ಕೂಡಿಯಾಟಂ ಇದೆ, ಮಾರ್ಗಂ ಕಳಿ ಇದೆ, ಒಪ್ಪನ ಇದೆ, ಕಥಕ್ಕಳಿ ಇದೆ. ಈ ಎಲ್ಲ ಕಲಾ ಪ್ರಕಾರಗಳನ್ನು ನೀವು ಈ ಹಿಂದೆ ನೋಡಿದ್ದೀರಿ. ಈ ಕಲಾ ಪ್ರಕಾರಗಳು ಮಧ್ಯಕಾಲಘಟ್ಟದಲ್ಲಿ ಕೇರಳದಲ್ಲಿ ಬೆಳೆದು ಬಂದಂತಹ ಪ್ರಧಾನ ಕಲೆಗಳಾಗಿವೆ. ಹೀಗೆ ಕೂತ್, ಕಥಕ್ಕಳಿ, ಕೂಡಿಯಾಟಂ ಇವುಗಳೆಲ್ಲ ಅಂದಿನ ಕಾಲದ ದೇವಾಲಯಗಳಿಗೆ ಹೊಂದಿಕೊಂಡಿರುವಂತಹ ಕೂತ್ತಂಬಲಗಳಲ್ಲಿ ಪ್ರದರ್ಶನವಾಗುತ್ತಿತ್ತು. ಆದ್ದರಿಂದ ಇವುಗಳನ್ನು ಕ್ಷೇತ್ರ ಕಲೆಗಳು ಎಂದು ಕರೆಯುತ್ತಾರೆ. ಹಾಗೆಯೇ ಅಂದಿನ ಕಾಲದಲ್ಲಿ ಬನಗಳಲ್ಲಿ, ಅದೇ ರೀತಿ ಇತರ ಆರಾಧನಾ ಪ್ರದೇಶಗಳಲ್ಲಿ ತೆಯ್ಯಂ ಅಂದರೆ ನಮ್ಮಲ್ಲಿ ಭೂತಕೋಲ ಅಂತ ಹೇಳ್ತಾರೆ, ಅದೇ ರೀತಿ ತಿರ, ಕಳಂಪಾಟ್ ಇವುಗಳನ್ನೆಲ್ಲ ಪ್ರದರ್ಶಿಸಲಾಗುತ್ತಿತ್ತು. ಇವುಗಳನ್ನು ನಾವು ಅನುಷ್ಠಾನ ಕಲೆಗಳು ಎಂದು ಕರೆಯುತ್ತೇವೆ. ಅಂದಿನ ಕಾಲದಲ್ಲಿ ಈ ಕ್ಷೇತ್ರ ಕಲೆಗಳಿಗಿಂತ ಹೆಚ್ಚಾಗಿ ಅನುಷ್ಠಾನ ಕಲೆಗಳು ಪ್ರಸಿದ್ಧಿಯನ್ನು ಹೊಂದಿದ್ದವು. ಹಾಗಾದರೆ ಮಕ್ಕಳೇ, ಈ ದೇವಾಲಯಗಳಲ್ಲಿ ಪ್ರದರ್ಶಿಸುತ್ತಿದ್ದಂತಹ ಕಲೆಗಳನ್ನು ಯಾವ ಹೆಸರಿನಿಂದ ಕರೆಯುತ್ತೇವೆ? ಹೌದು, ಕ್ಷೇತ್ರ ಕಲೆಗಳು ಅಂತ ನಾವು ಕರೆಯುತ್ತೇವೆ. ಹಾಗಾದರೆ ಈ ಕ್ಷೇತ್ರ ಕಲೆಗಳಿಗಿಂತ ಹೆಚ್ಚು ಅನುಷ್ಠಾನ ಕಲೆಗಳು ಪ್ರಸಿದ್ಧಿ ಹೊಂದಲು ಕಾರಣವೇನಾಗಿರ್ಬೋದು? ಅಂದರೆ ಅನುಷ್ಠಾನ ಕಲೆಗಳು ಜನರಿಗೆ ಹತ್ತಿರವಾಗಿದ್ದಂತಹ ಕಲೆಗಳು. ಅನುಷ್ಠಾನ ಕಲೆಗಳಲ್ಲಿ ಜನರ ಪಾಲ್ಗೊಳ್ಳುವಿಕೆ ಹೆಚ್ಚಾಗಿತ್ತು. ಅದಲ್ಲದೆ ವಿವಿಧ ಕಾರಣಗಳಿಂದ ಕೆಲವೊಂದು ಜಾತಿಯವರಿಗೆ, ಮತದವರಿಗೆ ಕ್ಷೇತ್ರಗಳಿಗೆ ಪ್ರವೇಶಿಸುವ ಹಕ್ಕು ಇರಲಿಲ್ಲ. ಆದ ಕಾರಣ ಎಲ್ಲ ಜನರಿಗೂ ಈ ಕ್ಷೇತ್ರ ಕಲೆಗಳನ್ನು ವೀಕ್ಷಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದ ಕಾರಣ ಅಂದಿನ ಕ್ಷೇತ್ರ ಕಲೆಗಳು ಹೆಚ್ಚಿನ ಪ್ರಸಿದ್ಧಿಯನ್ನು ಹೊಂದಲಿಲ್ಲ. ಇವುಗಳಲ್ಲದೆ ವಿವಿಧ ಮತಸ್ಥರು ಈ ಅನುಷ್ಠಾನ ಕಲೆಗಳನ್ನು, ಕ್ಷೇತ್ರ ಕಲೆಗಳನ್ನು ಪ್ರದರ್ಶಿಸುತ್ತಿದ್ದರು. ಇದೇ ರೀತಿ ಅಂದಿನ ಕಾಲದಲ್ಲಿ ವಿವಿಧ ಮತಗಳಲ್ಲೂ ಸಹ ವಿವಿಧ ಅನುಷ್ಠಾನ ಕಲೆಗಳು ಇದ್ದವು. ಉದಾಹರಣೆಗೆ ಒಪ್ಪನ, ಮಾರ್ಗಂಕಳಿ, ಚವಿಟ್ಟು ನಾಡಗಂ ಇವುಗಳೆಲ್ಲ ಇತರ ಮತಕ್ಕೆ ಸಂಬಂಧಿಸಿದಂತಹ ಅನುಷ್ಠಾನ ಕಲೆಗಳಾಗಿದ್ದವು. ಇನ್ನು ಮುಂದೆ ನಾವು ಮಧ್ಯಕಾಲೀನ ಕೇರಳದಲ್ಲಿ ವಿಜ್ಞಾನ ರಂಗದಲ್ಲಿ ಯಾವೆಲ್ಲ ಬದಲಾವಣೆಯಾಗಿತ್ತು ಅದನ್ನು ನಾವು ತಿಳಿದುಕೊಳ್ಳೋಣ. ಮಧ್ಯಕಾಲೀನ ಕೇರಳದಲ್ಲಿ ವಿಜ್ಞಾನ ರಂಗದಲ್ಲಿ ಬಹಳಷ್ಟು ಪ್ರಗತಿಯನ್ನು ನಮಗೆ ಕಾಣಬಹುದು. ಪೆರುಮಾಳರ ಕಾಲದಲ್ಲಿ ಶಂಕರನಾರಾಯಣರು ಎಂಬವರು ಬರೆದಂತಹ ಒಂದು ಶಂಕರನಾರಾಯಣೀಯಂ ಎಂಬ ಕೃತಿ ಬಹಳಷ್ಟು ಪ್ರಸಿದ್ಧವಾದದ್ದು. ಇವರೊಬ್ಬ ಜ್ಯೋತಿಷ್ಶಾಸ್ತ್ರಜ್ಞರಾಗಿದ್ದರು. ಅಂದರೆ ಆಕಾಶಕಾಯಗಳ ಬಗ್ಗೆ ತಿಳಿಯುವುದರಲ್ಲಿ, ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡುವುದರಲ್ಲಿ ಇವರು ನಿರತರಾಗಿದ್ದವರು. ಹಾಗೆ ಅಂದಿನ ಕಾಲದಲ್ಲಿ ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿ ಸಂಗ್ರಾಮ ಮಾಧವನ್ ಎಂಬ ಕೃತಿಯೂ, ಆಯುರ್ವೇದಕ್ಕೆ ಸಂಬಂಧಿಸಿ ಅಷ್ಟಾಂಗ ಹೃದಯ ಎಂಬ ಕೃತಿಯು ರಚಿಸಲ್ಪಟ್ಟಿತ್ತು. ಹಾಗೆ ಚರಿತ್ರೆಗೆ ಸಂಬಂಧಿಸಿ ಮೂಷಿಕ ವಂಶ, ತುಹಾಫತಲ್ ಮುಜಾಹಿದಿ ಎಂಬ ಕೃತಿಗಳು ಆ ಕಾಲದಲ್ಲಿ ರಚಿಸಲ್ಪಟ್ಟಿತ್ತು. ಆ ಕಾಲದಲ್ಲಿ ವಿವಿಧ ವಿದ್ಯಾಲಯಗಳು ಕಾರ್ಯವೆಸಗುತ್ತಿತ್ತು. ಇವುಗಳು ದೇವಾಲಯಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶದಲ್ಲಿ ಕಾರ್ಯವೆಸಗುತ್ತಿದ್ದವು. ಇವುಗಳನ್ನು ಶಾಲೆಗಳು ಎಂದು ಕರೆಯುತ್ತಾರೆ. ಅದೇ ರೀತಿ ಬೌದ್ಧ ಕೇಂದ್ರಗಳ ಸಮೀಪ ನಡೆಯುತ್ತಿದ್ದಂತಹ ಇಂತಹ ವಿದ್ಯಾಲಯಗಳನ್ನು ಪಳ್ಳಿಗಳು ಎಂದು ಕರೆಯುತ್ತಿದ್ದರು. ಅಂದಿನ ಕಾಲದಲ್ಲಿ ಕೇರಳದಲ್ಲಿ ಅನೇಕ ಶಾಲೆಗಳಿದ್ದರೂ ಸಹ ಅವುಗಳಲ್ಲಿ ಕೆಲವೊಂದು ಶಾಲೆಗಳು
ಬಹಳಷ್ಟು ಪ್ರಸಿದ್ಧಿ ಹೊಂದಿದೆ. ಪ್ರಸಿದ್ಧ ಹೊಂದಿರುವವುಗಳಲ್ಲಿ ಕಾಂತಲೂರು ಶಾಲೆ, ವಿಳಿಂಜಂ ಶಾಲೆ, ಅದೇ ರೀತಿ ಪಾರ್ಥಿವಶೇಖರಪುರಂ ಶಾಲೆ, ಇವುಗಳೆಲ್ಲ ವಿವಿಧ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಒದಗಿಸುತ್ತಿದ್ದಂತಹ ಪ್ರದೇಶಗಳಾಗಿತ್ತು. ಇನ್ನು ಮುಂದೆ ನಿಮ್ಮ ಪಾಠ ಪುಸ್ತಕದಲ್ಲೊಂದು ಚಿತ್ರವನ್ನು ನೀಡಲಾಗಿದೆ ನೋಡಿ. ವಿವಿಧ ಬಲೂನುಗಳ ಚಿತ್ರ ಅದರಲ್ಲಿದೆ. ಅಲ್ಲಿ ಮಧ್ಯಕಾಲೀನ ಕೇರಳದಲ್ಲಿದ್ದಂತಹ ಕೆಲವೊಂದು ಕೃತಿಗಳ ಹೆಸರನ್ನು ಕೊಡಲಾಗಿದೆ. ಆ ಕೃತಿಗಳನ್ನು ರಚಿಸಿದವರ ಹೆಸರನ್ನು ನೀವು ಬರೆಯಬೇಕಾಗಿದೆ. ಬರೆಯುತ್ತೀರಲ್ವಾ? ಇದಿಷ್ಟು ಈ ಪಾಠ ಭಾಗದಲ್ಲಿ ಬರುವಂತಹ ವಿಚಾರಗಳು. ಇನ್ನು ಪಾಠ ಪುಸ್ತಕದಲ್ಲಿ ಕೆಲವೊಂದು ಮೌಲ್ಯಮಾಪನ ಚಟುವಟಿಕೆಗಳನ್ನು ನೀಡಿದ್ದಾರೆ, ಅದನ್ನು ನಾವು ನೋಡೋಣ. ಇದನ್ನು ನೀವು ಬರೆದು ಪೂರ್ತಿಗೊಳಿಸ್ತೀರಲ್ಲ? ಯಾವುದೆಲ್ಲ ಮೌಲ್ಯಮಾಪನ ಚಟುವಟಿಕೆಗಳಿವೆ ಅವುಗಳನ್ನೊಮ್ಮೆ ಓದಿ ನೋಡುವ. ಪೆರುಮಾಳರ ಕಾಲದಲ್ಲಿದ್ದ ಅಧಿಕಾರ ರಚನೆಯ ಕುರಿತಾಗಿ ಟಿಪ್ಪಣಿ ತಯಾರಿಸಿರಿ. ಕೇರಳದಲ್ಲಿ ಗ್ರಾಮಗಳ ಬೆಳವಣಿಗೆ ಹಾಗೂ ಕೃಷಿಯ ವ್ಯಾಪಿಸುವಿಕೆಯು ಹೇಗೆ ಪರಸ್ಪರ ಸಂಬಂಧವನ್ನು ಹೊಂದಿದೆ ಚರ್ಚಿಸಿರಿ. ಮಧ್ಯಕಾಲೀನ ಕೇರಳದಲ್ಲಿ ಆಂತರಿಕ ಬಂದರು ವ್ಯಾಪಾರದ ಕುರಿತು ಟಿಪ್ಪಣಿ ತಯಾರಿಸಿರಿ. ಕೇರಳದಿಂದ ರಫ್ತಾಗುತ್ತಿದ್ದ ಮತ್ತು ಕೇರಳಕ್ಕೆ ಆಮದಾಗುತ್ತಿದ್ದ ವಸ್ತುಗಳಾವುವೆಂದು ಕಂಡುಕೊಂಡು ಪಟ್ಟಿ ತಯಾರಿಸಿರಿ. ಮಲಯಾಳ ಭಾಷೆ ಮತ್ತು ಸಾಹಿತ್ಯ ಕ್ಷೇತ್ರದ ಬೆಳವಣಿಗೆಯ ಕುರಿತು ಪ್ರಬಂಧವೊಂದನ್ನು ತಯಾರಿಸಿರಿ. ಇದಿಷ್ಟು ನೀವು ಮಾಡಬೇಕಾದ ಕೆಲಸಗಳು. ಇವುಗಳನ್ನೆಲ್ಲ ನಿಮ್ಮ ನೋಟು ಪುಸ್ತಕದಲ್ಲಿ ಬರೆಯಬೇಕು. ಇಂದಿನ ಈ ತರಗತಿಯನ್ನು ಪೂರ್ತಿಗೊಳಿಸುವ ಎಲ್ಲರಿಗೂ ವಂದನೆಗಳು.